ಆರೋಗ್ಯ ಚೆನ್ನಾಗಿದೆ. ಬಂದವ್ರಿಗೆಲ್ಲರೂ ಕೂಡ ಎಲ್ಲ ಚರ್ಚೆ ಮಾಡ್ತಾರೆ. ನಾವೇ ಹೇಳಿದೀವಿ, ಸ್ವಲ್ಪ ಎಕ್ಸರ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಇದು ಮಾಡಿ. ಮತ್ತೆ ನೀವೆಲ್ಲರೂ ಬರ್ತೀರಿ ಮಾತಾಡಬೇಕಲ್ಲಪ್ಪ ಅಂತೇಳಿ ಎಲ್ಲರಿಗೂ ಬೇಡ. ಸರ್, ನಾಳೆ ಲಿಂಗಾಯತ ಮಠಾಧೀಶ ಒಕ್ಕೂಟದಿಂದ ಸಿಎಂ ಈ ಸನ್ಮಾನ ಇಟ್ಕೊಂಡಿದ್ದಾರೆ. ಅದು ಬಸವ ಸಂಸ್ಕೃತಿ ಅಭಿಯಾನ ಏನು ಪ್ರತಿ ಜಿಲ್ಲೆಗೆ ಅವರು 30 ದಿನಗಳ ಕಾಲ ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟು ಅಭಿಯಾನವನ್ನು ಮಾಡಿ ನಾಳೆ ಇಲ್ಲಿ 10 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇವತ್ತು ಅದನ್ನು ಬಸವ ಸಂಸ್ಕೃತಿ ಅಭಿಯಾನದ ಒಂದು ಕೊನೆಯ ಕಾರ್ಯಕ್ರಮ ಇಲ್ಲಿ ಆಗ್ತದೆ. ಎಲ್ಲ ಲಿಂಗಾಯತ ಸ್ವಾಮಿಗಳ ಒಕ್ಕೂಟದಿಂದ ಅದನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರು ಗೌರವಿಸುವಂಥದ್ದನ್ನು ಕೂಡ ಮಾಡ್ತಾರೆ. ಸರ್, ಲಿಂಗಾಯತ ಧರ್ಮ ಅಂತಾನೆ ಬರೆಸ್ತೀನಿ ಅನ್ನೋ ತಮ್ಮ ಹೇಳಿಕೆನ ಎಲ್ಲ ಮಠಾಧೀಶಗಳು ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಸರ್, ನೋಡಿ, ನಾನು ಬಸವಣ್ಣನ ಜನ್ಮಭೂಮಿಯಿಂದ ಬಂದವನು. ನನ್ನ ತಂದೆ ಸರ್ಟಿಫಿಕೇಟು ಲಿಂಗಾಯತ, ನಮ್ಮ ಅಜ್ಜನ ಸರ್ಟಿಫಿಕೇಟು ಲಿಂಗಾಯತ, ನನ್ನ ಸರ್ಟಿಫಿಕೇಟು ಲಿಂಗಾಯತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಲಿಂಗಾಯತ ಎಲ್ಲರೂ ಲಿಂಗಾಯತರೇ ಏನ್ರಿ. ಹಿಂಗಾಗಿ ನೀವು ವೀರೇಂದ್ರ ಪಾಟೀಲ್ರು ಲಿಂಗಾಯತರು ಕಲಿಬೇಕಟ್ಟು, ಬಿಡಿ ಜತಿಯವ್ರದ್ದು ಲಿಂಗಾಯತರು. ಯಾರ್ಯಾರು ಕೇಳ್ತಾರೆ ಹೇಳ್ರಿ, ಹೂ ಇಸ್ ಹೂ ಆಫ್ ಕರ್ನಾಟಕ. ಎಲ್ಲರೂ ಸರ್ಟಿಫಿಕೇಟ್ ತೊಗೊಂಡು ಗೊತ್ತಾಗ್ಬಿಡ್ತದೆ ಯಾರ್ಯಾರು ಏನೇನು ಸರ್ಟಿಫಿಕೇಟ್ ಅದಾವ ಅಂತೇಳಿ. ಈಗ 2002ರಲ್ಲಿ ಆ ಒಂದು ತಂತ್ರಾಂಶದಲ್ಲಿ ಅದನ್ನ ಪದ ಸೇರಿಸಿದ ಮೇಲೆ ಈಗ ಹಿಂಗೆಲ್ಲ ಇದಾಗಿದಾವೆ. ನೀವೆಲ್ಲ ಜಿಲ್ಲೆಗೆ ಪ್ರವಾಸ ಹೋಗಿದ್ದೀರಲ್ಲ, ರೆಸ್ಪಾನ್ಸ್ ಆಗಿದೆ ಸರ್? ಹಂಗೆ ಬರೆಸ್ತಾ ಇದ್ದಾರೆ ಸರ್? ನಾನು ಅದ್ರ ಬಗ್ಗೆ ಇಲ್ಲ. ಜನ ತಮ್ಮ ಇಚ್ಛೆಗೆ ಬರೆಸ್ತಾರೆ. ನಾವು ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ. ಎಲ್ಲ ತಮ್ಮ ಇಚ್ಛೆ ಅನ್ಕೊಂಡು ಹೋಗಿ ಬರೆಸ್ತಾರೆ. ಫ್ಲಡ್ ಇಂದ ಹೇಗೆ ಸರ್? ಪರಿಹಾರ ವಿತರಣೆ ದೇವೇಗೌಡರು ನಾನು 3-4 ದಿವಸ ಬಿಟ್ಕೊಂಡು ಗುಲ್ಬರ್ಗ, ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಲಿ, ಅವ್ರು ಹೋಗಕ್ಕೆ ಬೇಡ ಅಂತಾರೆ. ಎಲ್ಲರಿಗೂ ಕೂಡ ಅಧಿಕಾರ ಇದೆ ಹೋಗ್ಲಿಕ್ಕೆ. ಆದರೆ ಇವತ್ತು ದಿವಸ ನಾವು ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸಚಿವರೆಲ್ಲ ಟ್ರಾವೆಲ್ ಮಾಡಿದ್ದೀವಿ, ಹೋಗಿ ಬಂದಿವಿ. ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ NDRF ನಾಮ್ಸ್ನಾಗೇನು ವಿಶೇಷವಾಗಿ ಈ ಒಣಭೂಮಿ 80% ಒಣಭೂಮಿ ಬರ್ತದೆ, ಮಳೆ ಆಶ್ರಿತ ಭೂಮಿಗಳಿಂದ ಬರ್ತಾರೆ. NDRFನಾಗ 8,500 ರೂಪಾಯಿ ಬರ್ತದೆ ಪರ್ ಹೆಕ್ಟೇರ್. ನಾವು ಕೂಡ 8,500 ಕೂಡಿಸಿ 17,000 ಕೊಡ್ತಾ ಇದೀವಿ. ಪರಿಹಾರ ಎಲ್ಲ ಕೊಟ್ಟಿದೀವಿ. ಈಗ ಹೋಗಿ ಈಗೇನು ಪ್ರಭಾವ ಮಾಡೋರು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗ್ಸಕ್ ಹೋಗ್ತಾ ಇದ್ದಾರೆ. NDRF ನಲ್ಲಿ ಪರಿಹಾರ ಕೊಡಿಸೋ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ದೇವೇಗೌಡರು, ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಶಕ್ತಿ ಮೀರಿ ಕೊಟ್ಟಿದೇವಲ್ಲ. ದೇವೇಗೌಡರಿಗೆ ಗೊತ್ತಿರಲಿಕ್ಕಿಲ್ಲ ಪಾಪ ಅವ್ರಿಗೆ ಜವಾಬ್ದಾರಿ ಇದೆ ಅಂತ. ರಾಜ್ಯ ಸರ್ಕಾರ 8,500 NDRF ಅಲ್ಲದೆ 8,500 ಮ್ಯಾಚಿಂಗ್ ಕೊಡ್ತಾ ಇದೀವಿ. ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ ಬಹುಶಃ. ಆಮೇಲೆ ಈಗ ಕೇಂದ್ರ ಸರ್ಕಾರ ಪತ್ರ ಬರ್ತದೆ ಮೇಲೆ. ಹಿಂದೆ ನಮಗೆಲ್ಲ ಟೋಪಿ ಹಾಕಿದ್ರು. ಅಪರ್ ಭದ್ರಾದಾಗ 5,800 ಕೋಟಿ ಕೊಡ್ತೀವಿ ಅಂತ ಕ್ಯಾಬಿನೆಟ್ನ ಡಿಸಿಷನ್ ಮಾಡಿ ಏನು ನ್ಯಾಷನಲ್ ಪ್ರಾಜೆಕ್ಟ್ ಅಂತೇಳಿ ಇನ್ನೂ ತನ ಅಪರ್ ಭದ್ರಾ ದುಡ್ಡು ಬಂದಿಲ್ಲ. 14ನೇ ಹಣಕಾಸು 15ನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಯಿತು. ನಿಮ್ಗೆ ಗೊತ್ತಿದೆ, ಸುಮಾರು 60,000-70,000 ಕೋಟಿ ನಮಗೆ ರಾಜ್ಯಕ್ಕೆ ನುಕ್ಸಾನ ಆಯಿತು. ಈಗ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮಳೆ ಮತ್ತು ಫ್ಲಡ್. ಈ ಕಡೆ ರಸ್ತೆಗಳು, ವಿದ್ಯುತ್ ಶಕ್ತಿ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು, ಅದು ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಇರ್ಬೋದು, PWD ರಸ್ತೆ ಇರ್ಬೋದು, ಇಲೆಕ್ಟ್ರಿಕಲ್ ನಿಮಗೆ ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಇವೆಲ್ಲವೂ ಕೂಡ ಹಾಳಾಗಿದ್ದಾವೆ. ಇದೆಲ್ಲವನ್ನು ಕೂಡ ಸಮೀಕ್ಷೆ ಮಾಡಿ ಅವತ್ತು ಸಹ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತೀವಿ. ಆವಾಗ ಹೇಳ್ರಿ, ದೇವೇಗೌಡ ಸಾಹೇಬ್ರಿಗೂ ಹೇಳ್ರಿ, ಅವರು ಪಾರ್ಟ್ನರ್ಶಿಪ್ನಾಗ ಅದಾರಲ್ಲ. ಆಮೇಲೆ ಉಳಿದೆಲ್ಲ ಬಿಜೆಪಿ ಸಂಸದರಿಗೆ ಹೇಳ್ರಿ, ಸಚಿವರಿಗೆ ಹೇಳ್ರಿ. ಅವಾಗ ನಮ್ಮ ರಾಜ್ಯಕ್ಕೆ ಏನು ಈ ಮಳೆಯಿಂದ ರೋಡ್ಗಳು ಹಾಕಿದಾವೆ, ವಿದ್ಯುತ್ ಶಕ್ತಿ ಇದು ಹಾಳಾಗಿದ್ದಾವೆ, ಸ್ಕೂಲ್ಗಳಾಗಿದ್ದಾವೆ, ಅಂಗನವಾಡಿಗಳು, ಅದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಕೊಡಿಸ್ರಿ ಅಂತೇಳಿ. ಇವರೆಲ್ಲರೂ ಇಲ್ಲೇ ಮಾತಾಡ್ತಾರೆ. ಅಲ್ಲಿ ಮೋದಿ ಮುಂದೆ ಹೋಗ್ಲಾಕ ಎಲ್ಲರೂ ಗಡಗಡ ನಡ್ತಾರೆ. ಅಲ್ಲಿ ಮಾತಾಡುವಂತ ಧೈರ್ಯನೇ ಇಲ್ಲ ಅವ್ರಿಗೆ. ಇಲ್ಲಿನೇ ಕುಯ್ಯ ಮಾಡೋದು ಇಲ್ಲೇನೆ. ಅಲ್ಲಿ ಹೋದ್ರೆ ಯಾರು ಹೋಗಿ ಯಾವತ್ತಾದ್ರೂ ನಮ್ಮ ರಾಜ್ಯಕ್ಕೆ ಮೋದಿಯವರ ಭೇಟಿಯಾಗಿದಾರ? ಬಹುಶಃ ಅವ್ರನ್ನ ಭೇಟಿನೂ ಆಗ್ಲಿಕ್ಕಿಲ್ಲ. ಅವರು ಇವ್ರನ್ನ ಭೇಟಿಯಾಗೂ ಆಗ್ಲಿಕ್ಕಿಲ್ಲ. ಅವ್ರು ಭೇಟಿ ಆಗುತ್ತ ಧೈರ್ಯನೂ ಇವ್ರಿಗಿಲ್ಲ. ಹೋಗಿ ಪರಿಹಾರ ಕೇಳಿ, ಪರಿಹಾರ ಕೊಡಿಸ್ಲಿ. ಇಲ್ಲೇನು ಟೂರ್ ಮಾಡ್ತಾರೆ? ಡೆಲ್ಲಿ ಟೂರ್ ಮಾಡಂತ ಹೇಳಿ ಅವ್ರಿಗೆ. ಇಲ್ಲಿ ಟೂರ್ ಮಾಡೋ ಬದಲಿ ಡೆಲ್ಲಿ ಟೂರ್ ಮಾಡಿ ಪರಿಹಾರ ಕೊಡಿಸ್ಲಿ. ಮತ್ತೆ NDRF ನಾರ್ಮ್ಸ್ ಕೂಡ ಹಳಿದಿದೆ, ಕಡಿಮೆ ಇದೆ, ಅದನ್ನು ಕೂಡ ಹೆಚ್ಚಿಗೆ ಮಾಡಿಸ್ಲಿ. ಕರೆಕ್ಟ್ ಅಲ್ಲ?
ಥ್ಯಾಂಕ್ ಯು. ಧನ್ಯವಾದ. ಜಮೀರ್ ಅಹ್ಮದ್ ಅವರು 5 ವರ್ಷ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ ಅಂತ ಮತ್ತೆ ಒಂದು ಮಾತು ಹೇಳಿದ್ದಾರೆ. ನೋಡಿ, ಒಂದ್ ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ MB ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಅಂತೇಳಿ ಹೇಳಿದಾರಲ್ಲ. ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಇಲ್ಲೇ ಅದರ ಒಳಗಡೆ ACC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ CWC. ಇವತ್ತು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಅದು ನಡೀತದೆ. ಏನ್ ಚರ್ಚೆ ಮಾಡಿ ಸರ್, ಸಲಹೆ ಕೊಟ್ರೆ ಸರ್, ಏನ್ ಗೊಂದಲ ಮಾಡ್ಕೊಂಬೇಡಿ ಅಂತ ಈ ಸಮಯನ ಅದು ಅವ್ರಿಗೆ ಮಾತಾಡ್ಸಕ್ ಬಂದು ಚೆನ್ನಾಗಿರಲ್ಲ ಕೇಳಕ್ ಬಂದಾಗ ನೀವು ರಾಜಕೀಯ ಮಾತಾಡ್ಕೊಂಡ್ರಲ್ಲ. ಅವರೇ ಮಾತಾಡಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾರು? ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಎಲ್ಲ ಬರಡಾಗಿದೆ ಅನ್ನುವಂತ ಮಾತು ಹೇಳಿದ್ದಾರೆ. ಹಾಗಾದ್ರೆ ದೇವೇಗೌಡರಿಗೆ ಹೇಳಂತ ಹೇಳ್ರಿ. ನರೇಂದ್ರ ಮೋದಿ ಅವರು ಬಹಳ ಕಡೆ ಕಾಪಿ ಮಾಡಿದಾರ. ಯಾಕೆ ನರೇಂದ್ರ ಮೋದಿ ಅವರು ಬೇರೆ ಬೇರೆ ರಾಜ್ಯಗಳನ್ನ ಹಾಳು ಮಾಡ್ತಾ ಇದಾರ? ಬಿಹಾರ್ನಲ್ಲಿ ಇವತ್ತು ಅನೌನ್ಸ್ ಮಾಡಿ, ಬಿಹಾರ್ನಾಗ ಅನೌನ್ಸ್ ಮಾಡಿದ್ರಲ್ಲ 10,000 ರೂಪಾಯಿ ಕೊಟ್ಬಿಟ್ಟಿದಾರ. ಸೊ ದೇವೇಗೌಡರಿಗೆ ಹೇಳ್ರಿ, ಮೋದಿ ಅವ್ರಿಗೆ ಸ್ವಲ್ಪ ಹೇಳ್ಬಿಡಿ ನೀವು. ಅವ್ರ್ಯಾಕೆ ಹಾಳು ಮಾಡಾಕತ್ತಾರ? ನಮ್ ಗ್ಯಾರಂಟಿ ಎಲ್ಲ ಕಡೆ ಕಾಪಿ ಮಾಡಕತ್ತೀರಿ. ಮಹಾರಾಷ್ಟ್ರದಾಗ ಲಾಡ್ಕಿ ಬೈನ ಮಾಡಿದ್ರಿ. ಈಗ ಬಿಹಾರ್ನಾಗ ಚುನಾವಣೆ ಐತಿ ಅಂತೇಳಿ ಅಲ್ಲಿ 10,000 ಘೋಷಣೆ ಮಾಡಿದ್ರಿ. ದೇವೇಗೌಡ ಸಾಹೇಬ್ರಿಗೆ ಅದು ಕಾಣಂಗಿಲ್ಲ. ಮತ್ತೆ ಇಲ್ಲಿ ಹಾಳು ಮಾಡಿದ್ರೆ ಅಲ್ಲಿ ಹಾಳು ಮಾಡ್ದಂಗೆಲ್ಲ. ಮತ್ತೆ ಮೋದಿಯವ್ರು ಯಾಕೆ ಹಾಳು ಮಾಡ್ತಾ ಇದಾರೆ ಅಂತ ಕೇಳ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.